ಮತ್ತೊಂದು ಸಲ ಕಮಲ್ ಹಾಸನ್ ತಮ್ಮ ಮುಂಡಾಟ ಮುಂದುವರಿಸಿದ್ದಾರೆ. ಕನ್ನಡಿಗರನ್ನ ಕೆಣಕಿದ ಕಮಲ್ ಪರ ಪೊಲೀಸರು ನಿಂತುಕೊಂಡಿದ್ದಾರೆ. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ್ದಕ್ಕೆ ಎಫ್ಐಆರ್ ದಾಖಲಿಸಿದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ನಮ್ಮ ಕರುನಾಡ ಯುವ ಸೇನೆ ವಿರುದ್ಧ ಎಫ್ಐಆರ್ ಹಾಕೊಂಡಿದ್ದಾರೆ. ಅನುಮತಿ ಇಲ್ಲದೆ ಭಾವಚಿತ್ರಕ್ಕೆ ಬೆಂಕಿ ಇಟ್ಟ ಆರೋಪ. ಕಾರ್ಯಕರ್ತನ ವಿರುದ್ಧ ಕೇಸ್ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ರವಿಕುಮಾರ್ ಅನ್ನೋರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬಸವೇಶ್ವರ ನಗರ ಪೊಲೀಸರು ರವಿಕುಮಾರ್ ವಿಚಾರಣೆ ನಡೆಸ್ತಾ ಇದ್ದಾರೆ. ಕನ್ನಡಿಗರನ್ನ ಕೆಣಕಿದ ಕಮಲ್ ಪರ ನಿಂತ್ಕೊಂಡ್ರ ಪೊಲೀಸರು. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ್ದಕ್ಕೆ ಎಫ್ಐಆರ್ ದಾಖಲಿಸಿದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಕಮಲ್ ಹಾಸನ್ ಹೇಳಿಕೆ ಹೊರಬಂದಾಗಿನಿಂದ ರಾಜ್ಯದಾದ್ಯಂತ ಪ್ರೊಟೆಸ್ಟ್ಗಳು ನಡೀತಾ ಇವೆ. ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತ. ಆದ್ರೆ ಈಗ ಬಸವೇಶ್ವರ ನಗರದಲ್ಲಿ ಭಾವಚಿತ್ರ ಸುಟ್ರು ಅನ್ನೋ ಕಾರಣಕ್ಕೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಫೋನಿನಲ್ಲಿದ್ದಾರೆ. ಹರೀಶ್, ಕೆಲವೊಂದು ಕಡೆ ಕೆಲವೊಂದು ಕ್ರೈಮ್ಗಳಾದಾಗ ಮಾಧ್ಯಮಗಳು ಸುದ್ದಿ ಮಾಡದ ಹೊರತು ಅದರ ಬಗ್ಗೆ ಒಂದು ಎಫ್ಐಆರ್ ಇರಲಿ, ಒಂದು ದೂರು ಕೂಡ ದಾಖಲಿಸಿಕೊಳ್ಳೋದಿಲ್ಲ ಪೊಲೀಸರು. ಆದ್ರೆ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಎಫ್ಐಆರ್ ದಾಖಲಿಸಿಕೊಂಡು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಏನಾಗಿದೆ ಈ ಕೇಸ್ನಲ್ಲಿ? ಖಂಡಿತವಾಗಿ ಭಾವನಾ, ಈ ರೀತಿಯಾಗಿ ಏನು ಕನ್ನಡ ಪರ ಹೋರಾಟಗಾರರ ಮೇಲೆ ಎಫ್ಐಆರ್ ಮಾಡಿರುವಂತದ್ದು ನಿಜಕ್ಕೂ ದುರಂತ ಅನ್ಸುತ್ತೆ. ಯಾಕಂದ್ರೆ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತಹ ಕಮಲ್ ಹಾಸನ್ ವಿರುದ್ಧ ಇಡೀ ರಾಜ್ಯಾದ್ಯಂತ ಈಗಾಗಲೇ ಭುಗಿಲೆದ್ದಿದೆ. ಸಾಕಷ್ಟು ಕನ್ನಡ ಪರ ಕಾರ್ಯಕರ್ತರ ಜೊತೆಗೆ ಹಲವು ಕನ್ನಡಿಗರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಕಳೆದ 28ನೇ ತಾರೀಕು ಏನು ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪವಿತ್ರ ಪ್ಯಾರಡೈಸ್ ಬಳಿ ಒಂದಷ್ಟು ಜನ ಕನ್ನಡ ಪರ ಹೋರಾಟಗಾರರು, ಅದರಲ್ಲೂ ನಮ್ಮ ಕರುನಾಡ ಯುವ ಸೇನೆ ಸೇರಿದಂತ ಕಾರ್ಯಕರ್ತರು ಒಂದಷ್ಟು ಜನ ಸೇರಿ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿಯನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಕೂಡ್ಲೇ ಏನು ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಸೇರಿ ಪ್ರತಿಭಟನೆಯನ್ನ ಮಾಡಿ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನು ಕೂಡ ಇಟ್ಟಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಪೊಲೀಸರು, ಬಸವೇಶ್ವರ ನಗರ ಪೊಲೀಸರು ಏನಿದ್ರು, ಈಗಾಗ್ಲೇ ಏನು ರವಿಕುಮಾರ್ ಎಂಬುವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಮೇಲೆ ಕೇಸ್ ದಾಖಲು ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ಕನ್ನಡಿಗರ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರ ಅನ್ನುವಂತ ಅನುಮಾನಗಳು ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂತದ್ದು. ಭಾವನ, ಅಲ್ಲ, ಈಗ ಪೊಲೀಸರು ಅದಕ್ಕೆ ಏನು ಉತ್ತರ ಕೊಡ್ತಾ ಇದ್ದಾರೆ? ಅಂದ್ರೆ ಪ್ರತಿಭಟನೆ ಮಾಡಬಾರ್ದಂತ ರಾಜ್ಯದಲ್ಲಿ, ಪ್ರತಿಭಟನೆ ಮಾಡೋದಕ್ಕೂ ಎಫ್ಐಆರ್ ಹಾಕೊಳ್ತಾರಂತ ಏನ್ ಹೇಳ್ತಿದ್ದಾರೆ ಪೊಲೀಸ್ ಮೂಲಗಳಿಂದ? ಏನ್ ವಿಷಯ ಬರ್ತಿದೆ ಭಾವನಾ? ಈಗಾಗ್ಲೇ ಏನು ಒಂದು ಕೋರ್ಟ್ನ ಆದೇಶ ಏನಿದೆ, ಆ ಕೋರ್ಟ್ನ ಆದೇಶದಂತೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಮಾಡಬೇಕಾದ್ರೂ ಅನುಮತಿಯನ್ನ ಪಡಿಬೇಕು. ಜೊತೆಗೆ ಅನುಮತಿಯನ್ನ ಪಡೆದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ಅಂತೇಳಿ ಈಗಾಗಲೇ ಕೋರ್ಟ್ನ ಆದೇಶ ಇದೆ. ಅದರಂತೆ ಏನು ಪೊಲೀಸರು ಹೇಳುವಂತದ್ದು, ನಮ್ಮ ಈ ಒಂದು ಪ್ರತಿಭಟನೆಯನ್ನ ಅನುಮತಿ ತೆಗೆದುಕೊಂಡಿಲ್ಲ, ಜೊತೆಗೆ ನೀವು ಏಕಾಏಕಿ ಮಾಡಿದ್ದೀರಾ, ಜೊತೆಗೆ ಏನು ಯಾವ ಕೋರ್ಟ್ ಆದೇಶ ಇದೆ ಆ ಕೋರ್ಟ್ ಆದೇಶವನ್ನ ನೀವು ಉಲ್ಲಂಘನೆ ಮಾಡಿರೋ ಕಾರಣಕ್ಕಾಗಿ ನಿಮ್ಮ ಮೇಲೆ ಎಫ್ಐಆರ್ ಮಾಡಿದ್ದೇವೆ ಅನ್ನುವಂತ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕನ್ನಡಿಗರ ಹೋರಾಟ ಅಂದ್ರೆ ಯಾವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪೊಲೀಸರು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಅವರು ಕನ್ನಡ ನೆಲಕ್ಕೆ ಅವಮಾನವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕನ್ನಡಿಗರು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಕಮಲ್ ಹಾಸನ್ ಇನ್ನೂ ಕೂಡ ಕ್ಷಮೆಯಾಚನೆ ಮಾಡಿಲ್ಲ, ಉದ್ದಟತನವನ್ನ ತೋರಿರುವಂತದ್ದು. ನನಗೆ ಯಾವುದೇ ರೀತಿಯಾಗಿ ನಾನು ಕ್ಷಮೆ ಕೇಳಲ್ಲ ಅಂತೇಳಿ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಕನ್ನಡಿಗರು ಒಂದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಯಾವುದೋ ಒಂದು ಕೋರ್ಟ್ ಆದೇಶ ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ದು, ಜೊತೆಗೆ ಕನ್ನಡಿಗರ ಮೇಲೆ ಈ ರೀತಿಯಾಗಿ ಎಫ್ಐಆರ್ ಮಾಡುವಂತದ್ದು ಎಲ್ಲೋ ಒಂದ್ ಕಡೆ ಅವರ
ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಸಲುವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂತದ್ದು ಭಾವನಾ. ಅಲ್ಲ, ಇದು ಒಂದ್ ರೀತಿ ಕಮಲ್ ಹಾಸನ್ ಪರವಾಗಿ ನಿಂತರ ಪೊಲೀಸರು ಅನ್ನೋ ಪ್ರಶ್ನೆ ಸಾರ್ವಜನಿಕರು ಸಹಜವಾಗೇ ಕೇಳ್ತಾರೆ. ಇದ್ರ ಜೊತೆಗೆ ಈಗ ಇಲ್ಲಿ FIR ದಾಖಲಿಸಿದ್ದಾರೆ, ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ, ಅಲ್ಲಿ ಯಾಕೆ ಎಲ್ಲರೂ ಜೊತೆಯಾಗಿ ನಿಂತಿದ್ದಾರೆ? ಈ ಸ್ಪೆಷಲ್ ಕೇಸ್ ಏನಂತೆ? ಭವನ ಈಗಾಗ್ಲೇನು ಬೆಂಗಳೂರಿನಲ್ಲಿ ಅಂದ್ರೆ ಪೊಲೀಸರು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಭವನ ಏನು ಕೋರ್ಟ್ ನ ಆದೇಶ ಇದೆ, ಆ ಆದೇಶವನ್ನ ನಾವು ಪಾಲನೆ ಮಾಡಬೇಕಾಗಿದೆ, ಹೀಗಾಗಿ ನಾವು FIR ಅನ್ನ ದಾಖಲು ಮಾಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಖಂಡಿತವಾಗಿಯೂ ಇದೊಂದು ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ಪೊಲೀಸರು ನಮ್ಮ ಈ ಒಂದು ಕನ್ನಡ ಪರ ಹೋರಾಟಗಾರರ ಹೋರಾಟವನ್ನ ಹತ್ತಿಕ್ಕುವಂತ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಇದೇನಾದ್ರೂ ಒಂದು ಏನು ಸರ್ಕಾರದ ಕುಮ್ಮಕ್ಕಿನಿಂದ ಏನಾದ್ರೂ ಈ ಕೆಲಸ ಮಾಡ್ತಾ ಇದ್ದಾರಾ, ಕನ್ನಡಿಗರ ಹೋರಾಟವನ್ನು ಹತ್ತಿಕ್ಕೋ ಸಲುವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಧಾರಣವಾಗಿ ಸದ್ಯ ಈಗಾಗ್ಲೇ ಏನು ಸಾರ್ವಜನಿಕ ವಲಯದಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಕನ್ನಡಿಗರ ಪರವಾಗಿ ಎಲ್ಲಾ ಸಮಯದಲ್ಲೂ ಪೊಲೀಸರು ನಿಲ್ಬೇಕು ಅನ್ನುವಂಥದ್ದು ಕನ್ನಡ ಪರ ಹೋರಾಟಗಾರರ ಮತ್ತು ಪ್ರತಿಯೊಬ್ಬ ಕನ್ನಡಿಗನ ಮಾತಾಗಿರುವಂತದ್ದು. ಯಾಕಂದ್ರೆ ಅವರು ಹೋರಾಟ ಮಾಡ್ತಾ ಇರುವಂತದ್ದು ನಾಡಿನ ಏನು ನಾಡಿಗೆ ಅಪಮಾನ ಮಾಡುವಂತ ಒಂದು ವಿಚಾರದಲ್ಲಿ. ಹೀಗಾಗಿ ಸಾಧಾರಣವಾಗಿ ಎಲ್ರು ಪೊಲೀಸರು ಕೂಡ ಇಂಥವ್ರನ್ನ ಬೆಂಬಲಿಸಬೇಕು ಅನ್ನುವಂಥದ್ದು ಸದ್ಯಕ್ಕೆ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಕಮಲ್ ಹಾಸನ್ ಪರವಾಗಿ ನಿಂತಿದ್ದಾರಾ ಅನ್ನುವಂತ ಅನುಮಾನಗಳನ್ನು ಕೂಡ ಈಗಾಗ್ಲೇ ಸಾಕಷ್ಟು ಕನ್ನಡಿಗರಿಗಾಗ್ಲೇ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೀಗ ಅದಕ್ಕೆ ತಾಜಾ ಉದಾಹರಣೆ ಅಂತಂತೆ ಬಸವರಾಜನಗರ ಪೊಲೀಸ್ ಠಾಣೆಯಲ್ಲಿ ಈ ಕನ್ನಡಿಗರ ವಿರುದ್ಧವಾಗಿ ಏನೊಂದು ಸುಮೋಟೋ ಕೇಸನ್ನ ದಾಖಲು ಮಾಡಿರುವಂತದ್ದು. ಇಲ್ಲಿ ಕಮಲ್ ಹಾಸನ್ ಅವರು ಕೂಡ ದೂರನ್ನ ಕೊಟ್ಟಿಲ್ಲ, ಎಲ್ಲೂ ಕೂಡ ಟ್ವಿಟರ್ ಅಲ್ಲಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಯಾರು ಕೂಡ ಏನು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿಲ್ಲ. ಬಹುತೇಕ ಕನ್ನಡಿಗರು ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೂ ಕೂಡ FIR ಮಾಡಿರುವಂತದ್ದು ಒಂದಷ್ಟು ಟೀಕೆಗೆ ಪೊಲೀಸರು ಗುರಿಯಾಗಿರೋದಂತೂ ಸತ್ಯಭಾವನ. ಧನ್ಯವಾದ ಹರೀಶ್. ಮತ್ತೆ ತಮ್ಮ ಮೊಂಡಾಟ ಮುಂದುವರಿಸಿರೋ ಕಮಲ್ ಹಾಸನ್ ಕನ್ನಡಿಗರ ಆಗ್ರಹಕ್ಕೆ ಡೋಂಟ್ ಕೇರ್ ಅಂತ ಇದ್ದಾರೆ. ಕ್ಷಮೆ ಕೇಳೋದಿಲ್ಲ ಅಂತ ಕಮಲ್ ಹಾಸನ್ ಹೇಳ್ತಾ ಇದ್ದು, ನ್ಯಾಯದ ಮೇಲೆ ನಂಬಿಕೆ ಇದೆ, ನಾನು ಹೇಳಿದ್ದೇ ಸರಿ ಅಂತ ಕಮಲ್ ಹಾಸನ್ ಹೇಳ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ, ನಾನು ನ್ಯಾಯ ನಂಬುತ್ತೀನಿ, ಕರ್ನಾಟಕ, ಆಂಧ್ರ, ಕೇರಳ ಮೇಲೆ ಪ್ರೀತಿ ಇದೆ, ತಪ್ಪಾಗಿದ್ರೆ ಮಾತ್ರ ನಾನು ಕ್ಷಮೆ ಯಾಚಿಸ್ತೀನಿ, ತಪ್ಪೇ ಮಾಡಿಲ್ಲ ಅಂದ ಮೇಲೆ ಕ್ಷಮೆ ಕೇಳಬೇಕಾಗಿಲ್ಲ ಅಂತ ಮತ್ತೊಂದು ಸಲ ಕಮಲ್ ಹಾಸನ್ ತಮ್ಮ ಮೊಂಡಾಟವನ್ನು ಮುಂದುವರಿಸಿದ್ದಾರೆ. And I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. Now, I've been threatened before, and if I am wrong, I will apologize. If I'm not, I won't. It's my lifestyle. Please don't. ಕಮಲ್ ಮೊಂಡಾಟಕ್ಕೆ ವಸಿಷ್ಠ ಸಿಂಹ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಮಲ್ ಕ್ಷಮೆ ಕೇಳಿ ದೊಡ್ಡವರಾಗಬಹುದಿತ್ತು, ಬೇಡದ ವಿಷಯ ಮಾತಾಡಿರೋದು ಸರಿಯಲ್ಲ. ಕಮಲ್ ಹೇಳಿಕೆಯಿಂದ ಬೇರೆಯವರಿಗೂ ಸಮಸ್ಯೆ. ನನ್ನ ತಮಿಳು ಸಿನಿಮಾ ಬಿಡುಗಡೆಗೆ ಸಿದ್ಧವಿದೆ, ಅಲ್ಲಿಗೆ ಹೋದ್ರೆ ನನ್ನ ಟ್ರಿಗರ್ ಮಾಡಬಹುದು. ರಜನಿಕಾಂತ್ ಸಿನಿಮಾನೂ ಬಿಡುಗಡೆಗೆ ಸಿದ್ಧ ಇದೆ, ಅವರ ಸಿನಿಮಾಗೂ ತೊಂದರೆ ಆಗಬಹುದು. ಪರೋಕ್ಷವಾಗಿ ಕಮಲ್ ಕ್ಷಮೆಯಾಚನೆಗೆ ನಟ ಆಗ್ರಹಿಸಿದ್ದಾರೆ. ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಾರಲ್ಲ, ಆ ಮಾತನ್ನ ಮೋಸ್ಟ್ಲಿ ಅವರು ತುಂಬ ಸೀರಿಯಸ್ ಆಗಿ ಪರಿಗಣಿಸ್ದಂಗಿದೆ. ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು, ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು. ಎಲ್ಲೋ ಒಂದು ಕಡೆ ನನಗೆ ಅಂದರೆ ಒಂದು ಸ್ಟೇಟ್ಮೆಂಟಲ್ಲಿ ಯಾರು ಭಾಷಾ ಜ್ಞಾನಿಗಳು, ಭಾಷಾ ತಜ್ಞರು ಮಾತಾಡಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ನ ಮೆನ್ಷನ್ ಮಾಡಲಿಲ್ಲ ಅಂದರೂ ಆಗಿರೋದು. ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಅಪ್ಪಿ ಅದು ಓಕೆ. ಇದರಿಂದ ನನಗೆ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರೆ ಬಹುಶಃ ದೊಡ್ಡವರಾಗೋರೇನು ಇನ್ನೂ. ಯಾಕಂದರೆ ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ, ನಾವೆಲ್ಲರೂ ಅವ್ರ ಅಭಿಮಾನಿಗಳಿದ್ದೀವಿ. ಬೇಡದ ಜಾಗದಲ್ಲಿ ಬೇಡದ ಮಾತಾಡಿದಾಗ ಅದ್ರ ಕಾಸ್ಟ್ ಅಂತ ಕೆಲವೊಂದು ಆಗುತ್ತಲ್ಲ, ಅದು ಅವರವರ ವಿವೇಕಕ್ಕೆ ವಿವೇಚನೆಗೆ ಬಿಟ್ಟಿದ್ದು. ಅದನ್ನು ಇವತ್ತು ನೋಡ್ತಾ ಇದ್ದೀವಿ ನಾವು. ಒಂದು ಕಡೆ ರಾಜಕೀಯ ಪ್ರೇರಿತ ಇರಬಹುದು ನಮ್ಮೆಲ್ಲರಿಗೂ ಅನಿಸಿದೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಹಿಂದಿ ಹೇರಣೆ ವಿರುದ್ಧ ದೊಡ್ಡದಾಗಿ ಧ್ವನಿ ಎತ್ತದಲ್ಲಿ ಒಂದು
ಧ್ವನಿಗಳು ಅಂದರೆ ಒಂದು ತಮಿಳುನಾಡು, ಇನ್ನೊಂದು ಕರ್ನಾಟಕ. ಕರ್ನಾಟಕದಲ್ಲಿ ಇತ್ತೀಚೆಗೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳಲ್ಲಿ ಹಲವಾರು ಘಟನೆಗಳನ್ನ ನೋಡ್ತಿದ್ದೀವಿ, ವಿಟ್ನೆಸ್ ಮಾಡ್ತಿದ್ದೀವಿ. ವಿನಾಕಾರಣ ಕನ್ನಡಿಗರನ್ನ ಕೆಣಕೋದು, ಕನ್ನಡದ ಅಸ್ಮಿತೆಯನ್ನು ಪ್ರಶ್ನೆ ಮಾಡೋದು ಅಥವಾ ಕನ್ನಡದ ಸೆಂಟಿಮೆಂಟ್ನ ಹರ್ಟ್ ಮಾಡೋದು, ಇಂಥ ಹಲವಾರು ಘಟನೆಗಳನ್ನ ನೋಡಿದ್ದೀವಿ. ಅದಕ್ಕೆ ತಕ್ಕನಾಗಿ ಶಾಸ್ತಿನೂ ಆಗಿದೆ. ಅದರ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆ್ಯಂಡ್ ಈ ಥರ ಯಾವಾಗ ನಾವು ಒಂದು ಭಾಷೆ ಹೇರಣೆ ಮಾಡಬೇಡಿ ಅಂತ ಮಾತಾಡ್ತಿರ್ಬೇಕಾದ್ರೆ ಅದೇ ಒಂದು ಭಾಷೆಯನ್ನು ಇಟ್ಕೊಂಡು ಒಂದು ಸಿನಿಮಾ ಪ್ರಮೋಷನ್ ಆ್ಯಕ್ಟಿವಿಟಿ ನಡಿಬೇಕಾದ್ರೆ ಒಂದು ಭಾಷೆಯ ಸೆಂಟಿಮೆಂಟ್ನ ಪ್ರಶ್ನೆ ಮಾಡೋದು ಅಥವಾ ಕೆಣಕೋದು ಎಲ್ಲ ಒಂದು ಕಡೆ ಅದು ಒಳ್ಳೆಯ ವಿಲ್ಲಿಂಗ್ನೆಸ್ ಅಂತೂ ಅಲ್ಲ. ಅದು ಯಾವ ರೀತಿ ರಾಜಕೀಯ ಕಮಲ್ ಮೊಂಡಾಟಕ್ಕೆ ಶಾಸಕ ಗಣಿಗ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಕಮಲ್ ದುರಹಂಕಾರದಿಂದ ಮಾತಾಡಿದ್ದಾರೆ, ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ಶಿವರಾಜ್ ಕುಮಾರ್ ಕೂಡ ವೇದಿಕೆಯಲ್ಲಿದ್ರು. ನಿಮಗೆ ಸ್ನೇಹ ಇದ್ರೆ ಮನೆಗೆ ಕರೆದು ಊಟ ಮಾಡಿಸಿ, ಕನ್ನಡಕ್ಕೆ ಅವಮಾನ ಆಗತಾ ಇದ್ದಿದ್ರು ಸುಮ್ಮನೆ ಇದ್ದಿದ್ಯಾಕೆ, ಕ್ಷಮೆ ಕೇಳದಿದ್ರೆ ಸಿನಿಮಾ ಬ್ಯಾನ್ ಮಾಡ್ತೀವಿ ಅಂತ ಗಣಿಗ ರವಿ ಆಕ್ರೋಶ ಹೊರಹಾಕಿದ್ದಾರೆ. ದುರಹಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಅವ್ರ ಹೆಸರೇನಪ್ಪ? ತಮಿಳಲ್ಲಿ ಕಮಲ ಅಂದರೆ ತೇವರ್ ಅಂತ, ತೇವರಾಸನ್ ಅಂತ ಇಟ್ಕೋ. ಯಾಕೆ ಕಮಲಾಸನ್ ಅಂತ ಇಟ್ಕೊಂಡಿದ್ಯಾ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನು ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಭಾಳ ಸಂತೋಷ ಆಗುತ್ತೆ. ಇದು ಭಾಳ ದುರಹಂಕಾರ. ಮತ್ತೊಂದು ಬೇಜಾರು ಸಂಗತಿ ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ದರೆ ಮನೆಗೆ ಕರೆದು ಊಟ ಹಾಕಿ. ಆದರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು. ಅವರು ಕನ್ನಡದ ಬಗ್ಗೆ ಅಷ್ಟು ದುರಹಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾರೋ ಅವಮಾನ. ನಾನು ಕನ್ನಡಕ್ಕಾಗಿ ಸಾಯ್ತೀನಿ, ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ. ಆದರೆ ಕನ್ನಡದ ತಾಯಿಗೆ ತಮಿಳ್ನಾಡಲ್ಲಿ ಅವಮಾನ ಆಗಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ಕಮಲಾಸನ್ ಅವ್ರನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀನಿ ಅಂತ ಆರ್ಡ್ರ್ ಹೊರಡಿಸ್ಲಿ. ಸುಮ್ಮನೆ ಬೆಣ್ಣೆ ಹಚ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರೋಕ್ಕೆಲ್ಲ ಕನ್ನಡ ವಾಣಿಜ್ಯ ಮಂಡಳಿ ಇರೋದು. ಕಠಿಣ ನಿರ್ಧಾರ ತಗೊಳ್ಳಿ. ನಾವು ಕಠಿಣ ನಿರ್ಧಾರವನ್ನು ತಗೊಳ್ತಾರೆ ಅಂತ ನೋಡ್ತಾ ಇದ್ದೀವಿ. ಇನ್ನು ನಟಿ ರಮ್ಯಾ ವಿರುದ್ಧವೂ ಗಣಿಗ ರವಿ ಆಕ್ರೋಶ ಹೊರಹಾಕಿದ್ದು, ಕರ್ನಾಟಕ ಕನ್ನಡದ ಅನ್ನ ತಿಂತಾ ಇದ್ದೀರಾ, ಕನ್ನಡಕ್ಕೆ ಅವಮಾನ ಆದಾಗ ಮಾತಾಡಿ, ಬೆಣ್ಣೆ ಹಚ್ಚೋ ಕೆಲಸ ಬಿಡಿ ಅಂತ ಶಾಸಕ ರವಿ ಪರೋಕ್ಷವಾಗಿ ಕಮಲ್ ಪರ ನಿಂತಿದ್ದ ರಮ್ಯಾ ವಿರುದ್ಧವೂ ಕಿಡಿಕಾರಿದ್ದಾರೆ. ಅವ್ರಿಗೇನು ನಮಗೆ ಗೊತ್ತಿಲ್ಲ. ಶಿವರಾಜ್ ಕುಮಾರ್ ಅವ್ರಿಗೆ, ರಮ್ಯಾ ಅವ್ರಿಗೆ ಏನು ಗೊತ್ತಿಲ್ಲ. ಕನ್ನಡಕ್ಕೆ, ಕರ್ನಾಟಕದ ಅನ್ನ ತಿನ್ನೋದು, ಕನ್ನಡ ಚಿತ್ರರಂಗದ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡದ ಭಾಷೆ ಬಗ್ಗೆ ಅನ್ಯಾಯ ಆದಾಗ ಮಾತಾಡಬೇಕು ಚಲನಚಿತ್ರಗಳು. ಆ ದರ್ಶನ್ ಅಟ್ಲೀಸ್ಟ್ ಪರವಾಗಿಲ್ಲ, ಕನ್ನಡಿಗರು ಎಲ್ಲ ಒಂದಾಗಬೇಕು ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದನ್ನು ನೋಡಿದೆ. ನಟರು ಬೆಣ್ಣೆ ಹಚ್ಚೋದನ್ನು ಬಿಟ್ಟು ಬೇರೆ ನಟರು ನಮ್ಮ ಭಾಷೆ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಸರಿಯಾದ ಟಾಂಗ್ ಕೊಡೋದನ್ನು ಕಲಿಬೇಕು, ಬೆಣ್ಣೆ ಹಚ್ಚೋದನ್ನು ಬಿಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.